ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಚಾನಲ್ ಸುಜಾತ ಫ್ಯಾಷನ್. ಇವತ್ತಿನ ವಿಡಿಯೋದಲ್ಲಿ ಒಂದು ಬ್ಲೌಸ್ ಕಟಿಂಗ್ನ ತೋರಿಸ್ತಾ ಇದ್ದೀನಿ. 40 ಇಂಚಸ್ ಬ್ಲೌಸ್ ಅಳತೆದ್ದು ಇದನ್ನು ಕಟಿಂಗ್ ತೋರಿಸ್ತಾ ಇದ್ದೀನಿ. ಸೊ ವಿಡಿಯೋ ಪೂರ್ತಿಯಾಗಿ ನೋಡಿ, ಎಲ್ಲೂ ಸ್ಕಿಪ್ ಮಾಡೋಕ್ಕೆ ಹೋಗಬೇಡಿ. 40 ಇಂಚಸ್ ಇದೆ ಸುತ್ತಳತೆಯ ಬ್ಲೌಸ್ನ ಯಾವ ರೀತಿ ಕಟಿಂಗ್ ಮಾಡೋದು ಅಂತ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಸೊ ಹಾಗಾಗಿ ವಿಡಿಯೋನ ಪೂರ್ತಿಯಾಗಿ ನೋಡಿ, ಎಲ್ಲೂ ಸ್ಕಿಪ್ ಮಾಡೋಕ್ಕೆ ಹೋಗಬೇಡಿ. ನೋಡಿ, ಮೊದಲಿಗೆ ನಾವು ಬ್ಲೌಸ್ನ ಈ ರೀತಿ ಹಾಕಿಟ್ಕೋಬೇಕು. 40 ಇಂಚಸ್ ಚೆಸ್ಟ್ ಅಂದರೆ ಎಷ್ಟು, ಎರಡು ಭಾಗ ಮಾಡಿದಾಗ 20 ಬರುತ್ತೆ. ಅದೇ ಒಂದು ಭಾಗ ಮಾಡಿದಾಗ 10 ಇಂಚ್ ಬರುತ್ತೆ. 10 ಇಂಚಿಗೆ 2 ಇಂಚ್ ಎಕ್ಸ್ಟ್ರಾ ಇಟ್ಟು 12 ಇಂಚಸ್ನಷ್ಟು ತೊಗೊಳ್ತೀನಿ. ನೋಡಿ, 12 ಇಂಚಷ್ಟು, ಓಕೆ, 12 ಇಂಚಸ್ಸಷ್ಟು ಬಟ್ಟೆನ ತೊಗೊಂಡಿದ್ದೀನಿ. ಇವಾಗ ಅದರದ್ದು ಬ್ಲೌಸಿಂದು ಲೆಂತ್ ನೋಡೋಣ ಎಷ್ಟಿದೆ ಅಂತ. ಸೊ ಬ್ಲೌಸಿಂದು ಲೆಂತ್ ನೋಡಿಕೊಂಡು ನಾವು ನೋಡಿ, ಇದೆ ಬ್ಲೌಸು, ಇದಲ್ಲ, ಇದು ಅವರದ್ದು ಅಳತೆ ಬ್ಲೌಸ್. ಇದು ಅದು ನಾನು ಸ್ಟಿಚ್ ಮಾಡಿದ್ದು, ಆವಾಗಲೇ ತೋರಿಸಿದ್ದು. ಓ, ಇದ್ರದ್ದು ಲೆಂತು ಎಷ್ಟಿದೆ ನೋಡ್ಕೊಳ್ಳೋಣ. ಲೆಂತ್ ಬಂದು 13 ಇಂಚು ಬ್ಲೌಸು ಲೆಂತ್ ಇದೆ. ಸೊ 13 ಇಂಚಷ್ಟು ಬ್ಲೌಸು ಲೆಂತ್ ಅಂದರೆ ಪ್ಲಸ್ 1 ಇಂಚ್ ಆ್ಯಡ್ ಮಾಡಿಕೊಂಡು 14 ಲೆಂತ್ ತೊಗೋತೀನಿ. 14 ಇಂಚಸ್ನಷ್ಟು ತೊಗೋತೀನಿ. 14 ಇಂಚಷ್ಟು ತೊಗೊಂಡು ಇದನ್ನು ಇಲ್ಲಿಗೆ ಡ್ರಾ ಮಾಡ್ಕೋತೀನಿ ನಾನು. ಎಷ್ಟು ಇದಾದ ನಂತರ ಇದು ಬೆನ್ನಲ್ಲಿ ಎಷ್ಟಿದೆ ನೋಡ್ಕೊಳ್ಳೋಣ. ಬೆನ್ನು ಪಟ್ಟಿ ಇದು 3 ಇಂಚಿದೆ. 3 ಅಂದರೆ ನಾನಿಲ್ಲಿ 3.5 ತೊಗೋತೀನಿ. ಯಾಕಂದರೆ ಅಂದರೆ ಸ್ಟಿಚಿಂಗಿಗೆ ಅರ್ಧ ಇಂಚ್ ಇಟ್ಕೊಂಡು 3.5 ತೊಗೋತೀನಿ. ತೊಗೊಂಡು ಇಲ್ಲಿ ಇಲ್ಲಿ ನೆಕ್ ಬಿಡ್ತನ್ನು 2 ಇಂಚ್ ಇಟ್ಕೋತೀನಿ. ಹಾಗೆ ಶೋಲ್ಡರ್ನ 3 ಇಂಚ್ ಇಟ್ಕೋತೀನಿ. ಟೋಟಲು 5.5 ಇಟ್ಕೊಂಡಿದ್ದೀನಿ. ಇನ್ನು ಆರ್ಮೂಲ್ ಎಷ್ಟಿದೆ ನೋಡೋಣ. ಆರ್ಮೂಲ್ ನೋಡಿಕೊಂಡು ಆರ್ಮೂಲ್ ಒಂದು ಮಾರ್ಕ್ ಹಾಕೋಣ. ಆರ್ಮೂಲ್ ಬಂದು 5.5. ಆರ್ಮೂಲ್ ಬಂದು 5 ಇಂಚು ಇಟ್ಕೊತೀನಿ ಆರ್ಮೂಲು. ಸೊ ಇಲ್ಲಿಗೆ 5 ಇಂಚ್ ಇಟ್ಕೊಂಡು ಇದನ್ನು ಮಾರ್ಕ್ ಹಾಕೋಬೇಕು. ಮಾರ್ಕ್ ಹಾಕ್ಕೊಂಡು ಇಲ್ಲಿ ನಾರ್ಮಲಾಗಿ ಈ ರೀತಿ ರೌಂಡು ತೆಗಿತೀನಿ. ಸೊ ಇದಿಷ್ಟು. ಇಲ್ಲಿ 2.5 ಇಟ್ಕೋತೀನಿ. ಇಲ್ಲಿ 2 ಇಟ್ಕೊಂಡಿದ್ದೆ, ಮೇಲ್ಗಡೆ ಬಿಡ್ತು. ಇಲ್ಲಿ ಕೆಳಗಡೆ ಅಗಲ ಇಟ್ಕೊಂಡಿದ್ದೀನಿ. ನೀವು ಇನ್ನೂ ಕೂಡ ಜಾಸ್ತಿ ಇಟ್ಕೋಬೇಕು. ನೀವು ಎಷ್ಟು ನಿಮಗೆ ಡೀಪ್ ಅಂದರೆ ಅಗಲ ಬೇಕು ನೋಡ್ಕೊಳ್ಳಿ. ನೆಕ್ಕು ಅಷ್ಟು ಅಗಲ ಇಟ್ಕೋಬೋದು. ಇಲ್ಲಿ ನಾರ್ಮಲಾಗಿ ಬಾಕ್ಸ್ ಹಾಕ್ಬಿಟ್ಟು ಇಲ್ಲಿ ಈ ಥರ ರೌಂಡ್ ಶೇಪ್ ತೊಗೋತಾ ಇದ್ದೀನಿ. ನೋಡಿ, ಈ ರೀತಿ ರೌಂಡ್ ಶೇಪು ತೊಗೋತಾ ಇದ್ದೀನಿ. ಇದು ರೌಂಡ್ ಶೇಪು. ಬ್ಯಾಕ್ ಪಾರ್ಟೀಸು ರೆಡಿ ಆಯಿತು. ಇದನ್ನು ಕಟ್ ಮಾಡ್ಕೊಳ್ಳೋಣ.
ನೋಡಿ ಬ್ಯಾಕ್ ಪಾರ್ಟು ಕಟಿಂಗ್ ಆಯಿತು. ಇನ್ನು ಫ್ರಂಟ್ ಪಾರ್ಟು ಇಲ್ಲಿ ಫ್ರಂಟು ಇಲ್ಲಿನ ಬ್ಯಾಕಿಂದು ಆರ್ಮೋಲ್ ಹಾಕಿದ್ವಲ್ಲ, ಇಲ್ಲಿ ಫ್ರಂಟಿಂದು ಆರ್ಮೋಲ್ ಹಾಕಿಬಿಡೋಣ. ಮೊದಲಿಗೆ 5 ಇಂಚು ಇಟ್ಕೊಂಡು ಇಲ್ಲಿ ಈ ರೀತಿ ಮಾರ್ಕ್ ಹಾಕೋಣ. ಹಾಗೆ ಇಲ್ಲಿಂದ ನಾರ್ಮಲಾಗಿ ಆರ್ಮೋಲ್ ರೌಂಡಿಂಗ್ ಹಾಕಿ, ನೆಕ್ ಆಗಲ್ಲ 6 ಇಂಚು, ಹಾಗೆ ಇದು ಬ್ಲೌಸು 13 ಇಂಚಿದೆ. ಸೊ ಹಾಗಾಗಿ 12 ಇಂಚುವರೆಗೆ ಕ್ರಾಸ್ ಬೆಲ್ಟು ಶೇಪಿಗೆ ಮಾರ್ಕ್ ಹಾಕೋತೀನಿ. ನೋಡಿ ಇಲ್ಲಿಗೆ ಮಾರ್ಕ್ ಹಾಕೊಂಡು ಅಲ್ಲಿ ಶೇಪ್ ಹಾಕೋತೀನಿ. ಇದನ್ನು ಕಟ್ ಮಾಡ್ಕೋತೀನಿ. ಫ್ರಂಟ್ ಪಾರ್ಟ್ ಕೂಡ ರೆಡಿ ಆಯಿತು. ನಿನಗೆ ಎದಕ್ಕೆ ಬೇಕು ಅದ ಬಾಯಿ ಮುಚ್ಚ. ನೋಡಿ ಫ್ರಂಟ್ ಕೂಡ ಕಟಿಂಗ್ ಆಯಿತು. ಇದನ್ನು ಕ್ರಾಸ್ ಬೆಲ್ಟು ಇಲ್ಲಿಗೆ ಕರೆಕ್ಟ್ ಇದೆ. ಸೊ ಕ್ರಾಸ್ ಬೆಲ್ಟ್ ಕೂಡ ರೆಡಿ ಆಯಿತು. ಕರೆಕ್ಟ್ ಇದೆ ಕ್ರಾಸ್ ಬೆಲ್ಟು. ಸೊ ಹಾಗಾಗಿ ಇದರಲ್ಲಿ ನಾನೇನು ಕಟ್ ಮಾಡಿ ತೆಗೆಯಲ್ಲ. ಓಕೆನಾ? ಇದು ಹುಕ್ ಸ್ಯಾಂಡು ಗುಂಡಿ ಬಟ್ಟೆಗೆ ಕಟ್ಟಿ ಸ್ಲೀವ್ಸ್ ಕಟಿಂಗ್ ಮಾಡಲ್ಲ ನಾನು ಈ ವಿಡಿಯೋದಲ್ಲಿ. ಸ್ಲೀವ್ಸು ಮುಂದಿನ ವಿಡಿಯೋದಲ್ಲಿ ತೋರಿಸ್ತೀನಿ, ಯಾಕಂದರೆ ಇದು ಪಫ್ ಸ್ಲೀವ್ಸ್ ಇದೆ. ಸೊ ಹಾಗಾಗಿ ನಾನು ಮುಂದಿನ ವಿಡಿಯೋದಲ್ಲಿ ಪಫ್ ಸ್ಲೀವ್ಸ್ ಇದು ಕಟಿಂಗು ಹಾಗೆ ಸ್ಟಿಚಿಂಗ್ನ ತೋರಿಸ್ತೀನಿ. ಈ ಒಂದು ಇದರಲ್ಲಿ ತೋರಿಸೋದಿಲ್ಲ. ಸೊ ಮೇನ್ ಕ್ಲಾತನ್ನು ಕೂಡ ಕಟ್ ಮಾಡಿಬಿಡೋಣ. ಇದನ್ನು ಮೇನ್ ಕ್ಲಾತನ್ನ ತಗೋತೀನಿ. ಮೇನ್ ಕ್ಲಾತ್ ಈ ರೀತಿ ಹಾಕ್ಕೊಂಡು ಇವಾಗ ಬ್ಯಾಕ್ ಪಾರ್ಟ್ ಇದೆ. ಇದನ್ನ ಕಟಿಂಗ್ ಮಾಡ್ಕೊಳ್ಳೋಣ ಈ ರೀತಿ ಮೇನ್ ಕ್ಲಾತ್ ಮೇಲೆ. ನೋಡಿ ಬ್ಯಾಕ್ ಪಾರ್ಟು, ಮೇನ್ ಕ್ಲಾತು ಹಾಗೆ ಲೈನಿಂಗ್ ಕ್ಲಾತು ಎರಡು ಕೂಡ ರೆಡಿ ಆಯಿತು. ಈಗ ಫ್ರಂಟ್ ಪಾರ್ಟು ಇದು ಫ್ರಂಟ್ ಪಾರ್ಟ್ ಕಟ್ ಮಾಡೋಣ. ಫ್ರಂಟ್ ಪಾರ್ಟ್ ಕೂಡ ರೆಡಿ ಆಯಿತು. ಇದು ಫ್ರಂಟ್ ಪಾರ್ಟು.
ಕ್ರಾಸ್ ಬೆಲ್ಟ್ ಇದು, ಇದನ್ನು ಕೂಡ ಕಟ್ ಮಾಡ್ಕೋತೀನಿ. ಕ್ರಾಸ್ ಬೆಲ್ಟ್ ಕೂಡ ರೆಡಿ ಆಯಿತು. ಸೊ ನೋಡಿ, ಇವೆರಡು ಕೂಡ ರೆಡಿ ಆಯಿತು. ಎಲ್ಲ ಕೂಡ ಫ್ರಂಟು ಬ್ಯಾಕು ಎಲ್ಲ ಕೂಡ ರೆಡಿ ಆಯಿತು. ನೋಡೋಣ ಇದ್ರದ್ದು 40 ಸೈಜ್ ಅಳತೆಯ ಬ್ಲೌಸು ಕಟಿಂಗು ಈ ಒಂದು ವಿಡಿಯೋದಲ್ಲಿ ತೋರಿಸಿದ್ದೀನಿ. ವಿಡಿಯೋ ಪೂರ್ತಿ ಕಂಪ್ಲೀಟಾಗಿ ತಿಳಿಸ್ಕೊಟ್ಟಿದ್ದೀನಿ. ಮುಂದಿನ ವಿಡಿಯೋದಲ್ಲಿ ಇದ್ರದ್ದು ಸ್ಟಿಚಿಂಗ್ ಹೇಳ್ತೀನಿ. ಹಾಗೆ ಇದ್ರದ್ದು ಪಫ್ ಸ್ಲೀವ್ ಇದೆ, ಸೊ ಅದು ಕೂಡ ಕಟಿಂಗ್ ಮತ್ತು ಸ್ಟಿಚಿಂಗ್ ಹೇಳ್ತೀನಿ. ಹಾಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂದ್ಕೋತೀನಿ. ಇಷ್ಟ ಅಂದರೆ ಪ್ಲೀಸ್ ಒಂದು ಲೈಕ್ ಕೊಡಿ. ಹಾಗೆ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಅಂದರೆ ಟೈಲರಿಂಗ್ ಯೂಸ್ ಆಗೋರಿಗೆ ಈ ಒಂದು ವಿಡಿಯೋನ ಶೇರ್ ಮಾಡಿ. ಇದೇ ರೀತಿ ಬೇರೆ ಬೇರೆ ವಿಡಿಯೋಸ್ಗಳನ್ನ ಮಾಡ್ತಾ ಇರ್ತೀನಿ. ನನ್ನ ವಿಡಿಯೋಸ್ನ ನೋಡಿ ಸಪೋರ್ಟ್ ಮಾಡಿ. ಹಾಗೆ ಈ ಒಂದು ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ. ಸೊ ಮುಂದಿನ ವಿಡಿಯೋ ಜೊತೆಗೆ ಸಿಗ್ತೀನಿ. ಮತ್ತು ಬಾಯ್.